ಇನ್ನೊಂದೆಡೆ ಪ್ರಾಪಗಂಡಾ ಸಿನಿಮಾಗಳ ಮೂಲಕ, ಟಿವಿ ಮತ್ತಿತರ ಸಮೂಹ ಮಾಧ್ಯಮಗಳ ಮೂಲಕ ಇತಿಹಾಸವನ್ನು ತಿರುಚುವಂತಹ, ಸುಳ್ಳನ್ನು ಹರಡುವಂತಹ, ದ್ವೇಷವನ್ನು ಹರಡಿ ಅದರ ಲಾಭ ಪಡೆಯುವಂತಹ, ಸಂವಿಧಾನದ ಮೂಲ ತತ್ವವಾದ ಭ್ರಾತೃತ್ವ ಮತ್ತು ಸಮಾನತೆಯನ್ನು ನಾಶ ಮಾಡುವಂತಹ, ಒಡೆದು ಆಳುವ ಮನೆಹಾಳು ರಾಜಕಾರಣವನ್ನು ನಾವು ಕಾಣ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಈ ಆಕ್ರಮಣಗಳ ವಿರುದ್ಧ ನಿಂತು ಸಂವಿಧಾನಿಕ ಮೌಲ್ಯಗಳನ್ನು ಕಾಪಾಡಿಕೊಳ್ಳೋದಕ್ಕೆ, ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಕಲೆಯಿಂದ ಮಾತ್ರ ಸಾಧ್ಯ. ಸಿನಿಮಾದಂಥ ಪ್ರಭಾವಶಾಲಿ ಮಾಧ್ಯಮಗಳಿಂದ ಮಾತ್ರ ಸಾಧ್ಯ. ಸಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಚಿತ್ರಗಳಿಂದ, ಚಿತ್ರೋತ್ಸವಗಳಿಂದ ಸಾಧ್ಯ. ಆದರೆ ಕಲೆಯಿಂದ, ಚಲನಚಿತ್ರಗಳಿಂದ ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂಥ ಇಷ್ಟು ಪ್ರಭಾವಶಾಲಿ ಮಾಧ್ಯಮ ಇಂದಿನ ಬದಲಾದ ಜೀವನ ಶೈಲಿ ಮತ್ತು ಮಾರುಕಟ್ಟೆಯ ಒತ್ತಡದಲ್ಲಿ ಗುಣಮಟ್ಟದ ದೃಷ್ಟಿಯಲ್ಲಿ ನಲುಗುತ್ತಾ ಇದೆ. ಇದು ಜನರ ಮಾಧ್ಯಮ ಆಗಿರೋದ್ರಿಂದ ಇದಕ್ಕೆ ಉತ್ತರ ಕೂಡ ಜನರಲ್ಲೇ ಇದೆ. ಪ್ರೇಕ್ಷಕ ಜಾಗೃತನಾದರೆ ಇವೆಲ್ಲವನ್ನು ಸರಿಪಡಿಸೋದಕ್ಕೆ ಸಾಧ್ಯ. ಒಂಥರ ಇದನ್ನು ನಾವು ಡಿಮಾಂಡ್ ಮತ್ತು ಸಪ್ಲೈ ಲಾಜಿಕ್ ಅಪ್ಲೈ ಮಾಡಿದ್ರೆ, ಜಾಗೃತ ಪ್ರೇಕ್ಷಕ ಸಿನಿಮಾವನ್ನು ಅರ್ಥಪೂರ್ಣಗೊಳಿಸಲು ಸಾಧ್ಯ. ಗ್ರಾಹಕ ಎಚ್ಚೆತ್ಕೊಂಡ್ರೆ, ಪ್ರೇಕ್ಷಕನನ್ನು ನಾವು ಗ್ರಾಹಕ ಅಂತ ಕನ್ಸಿಡರ್ ಮಾಡಿದ್ರೆ, ಗ್ರಾಹಕ ಎಚ್ಚೆತ್ಕೊಂಡ್ರೆ ಉತ್ಪಾದನೆಯ ಗುಣಮಟ್ಟ ಕೂಡ ಸುಧಾರಣೆ ಆಗೋ ಸಾಧ್ಯತೆ ಹೆಚ್ಚು. ಹಾಗಾದರೆ ಈ ಕೆಲಸ ಯಾರು ಹೇಗೆ ಮಾಡೋದು? ವಯಸ್ಕ ಪ್ರೇಕ್ಷಕನನ್ನು ಜಾಗೃತಗೊಳಿಸೋದಕ್ಕೆ ಸಿನಿಮಾಗಳೇ ಕೆಲಸ ಮಾಡಬೇಕಾಗತ್ತೆ. ಸಿನಿಮಾ ಅಂಥ ಒಂದು ಕೆಲಸ ಮಾಡೋದಕ್ಕೆ ಅತಿ ಪ್ರಭಾವಶಾಲಿ ಮಾಧ್ಯಮ ಕೂಡ. ಆದರೆ ನಾವು ನಾಳಿನ ಆಲೋಚನೆ ಮಾಡೋದಾದರೆ, ಮಕ್ಕಳಲ್ಲಿ ಕಲಾಸಕ್ತಿ, ಕಲಾಭಿರುಚಿ ಮತ್ತು ಸಿನಿಮಾಗಳನ್ನು ನೋಡುವ, ವಿಶ್ಲೇಷಿಸುವ, ಸ್ವತಂತ್ರವಾಗಿ ಅರ್ಥೈಸುವ ವಿಧಾನಗಳನ್ನು ಪಠ್ಯದ ಮೂಲಕ, ಪಠ್ಯದಲ್ಲಿ ಒಳಗೊಳ್ಳುವ ಮೂಲಕ ಮಕ್ಕಳಲ್ಲಿ ಈ ಸಂವೇದನಾಶೀಲತೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ.